ಬಿಟ್ಟರೆ ಸ್ಟಾರ್ಟಿಂಗಲ್ಲೇ ಪ್ರವೀಣ್ ತಮ್ಮಂದು ಕ್ಲಿಪ್ಪಿಂಗ್ ಹಾಕ್ಬಿಡ್ತೀನಿ. ಹಾಯ್, ಹಲೋ, ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಚೆನ್ನಾಗಿದ್ದೀನಿ. ನಿನ್ನೆ ಇದಕ್ಕೆ ಹೋಗಿದ್ದೆ, ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಬಿಟ್ಟೆ. ಇನ್ನು ಹಬ್ಬ ಬರುತ್ತಲ್ವ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಇಂಜೆಕ್ಷನ್ ಹಾಕಿಸ್ಕೊಂಡೆ. ಸ್ವಲ್ಪ ಪರವಾಗಿಲ್ಲ, ನಿನ್ನೆ ಕಂಪೇರ್ ಮಾಡಿದ್ರೆ ಎಷ್ಟೋ ಪರವಾಗಿಲ್ಲ, ಬೆಟರ್ ಆಗಿದ್ದೀನಿ ಈಗ. ಮತ್ತು ನೆನ್ನೆ ವೀಡಿಯೋ ಸೊಸೆ ಬೇಕಾಗಿದ್ದಾರೆ, ಅದು ವೀಡಿಯೋ ಮಾಡಿದ್ನಲ್ಲ, ಆ ವಿಡಿಯೋಗೆ ನಿಜ ಕಮೆಂಟ್ಗಳನ್ನೆಲ್ಲ ನೋಡಿ ತುಂಬ ನಗು ಬಂತು, ಖುಷಿ ಆಯಿತು, ವಾವ್ ಅನ್ನಿಸ್ತು. ಎಷ್ಟು ನನ್ನ ಮುಖದಲ್ಲಿ ನಗು ತರಿಸ್ತೀರ ಗೊತ್ತಾ, ಹೇಳಿದ್ರೆ ಮಾತುಗಳಿಲ್ಲ, ಅಷ್ಟು ನಂಗೆ ತುಂಬ ಖುಷಿ ಆಗುತ್ತೆ. ನಿಜ ಯೂಟ್ಯೂಬಲ್ಲಿ ಇರೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಪಾಪ ಇನ್ಸ್ಟಾಗ್ರಾಮ್ ಕಡೆ ಹೋಗ್ತಾನೇ ಇಲ್ಲ ನಾನು, ಯೂಟ್ಯೂಬ್ದೇ ಆಯಿತು ಕತೆ. ಇನ್ಸ್ಟಾಗ್ರಾಮಲ್ಲಿ ಲೈಕ್ಸು ಕಮೆಂಟ್ಸು ನಾನು ಏನೂ ಕೊಡ್ತಾನೇ ಇಲ್ಲ, ಬೇಜಾರಾಗುತ್ತೆ, ಛೇ ಅನಿಸುತ್ತೆ. ಅಪ್ಪ ಸ್ವಲ್ಪ ದಿನ, ಒಂದು 15 ದಿನ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಇರ್ತೀನಿ ಜಾಸ್ತಿ, ಯೂಟ್ಯೂಬಲ್ಲಿ ಜಾಸ್ತಿ ಇರಲ್ಲ ಇನ್ನು, ಬೇಡಪ್ಪ. ಆದರೆ ಯೂಟ್ಯೂಬು ಬಿಡೋಕ್ಕಾಗಲ್ಲ. ಇಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ ಒಳ್ಳೆ ಸ್ನೇಹಿತರು, ಇಲ್ಲೂ ಅಷ್ಟೇ ನನ್ನ ನಿಜ ತುಂಬ ಪ್ರೀತಿ ಮಾಡ್ತೀರಾ, ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ನನಗೆ ಯಾಕೋ ನಿನ್ನೆ ಕಮೆಂಟ್ಗಳನ್ನ ಓದಬೇಕು ಅಂತ ಅನ್ನಿಸ್ತಾ ಇದೆ. ರಿಪ್ಲೈ ಮಾಡೋಕ್ಕಾಗಲ್ಲ, ರಿಪ್ಲೈ ಆಗಿಲ್ಲ. ಪ್ಲಸ್ಸು ಸ್ವಲ್ಪ ನಿಧಾನ ಮಾಡ್ತೀನಿ ರಿಪ್ಲೈ ಮಾಡೋಕ್ಕೆ. ಆದರೆ ಅದೆಲ್ಲ ಓದಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, ಸೊಸೆ ಬೇಕಾಗಿದ್ದಾರೆ ಅನ್ನೋ ಇದಕ್ಕೆ ಕಮೆಂಟ್ ಲಿಸ್ಟು ಕ್ರೋಮೋದಲ್ಲಿ ಹೋಗಿದ್ದೀನಿ. ಕಮೆಂಟ್ ಲಿಸ್ಟಿಗೆ ಹೋಗ್ಬಿಟ್ಟು ಓದೋಣ ಅಂತ ಇದ್ದೀನಿ. ಸ್ವಲ್ಪ ಸಣ್ಣ ಅಕ್ಷರ ಇದೆ, ಕಣ್ಗಳೆಲ್ಲ ನೋವಾಗುತ್ತೆ, ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಫಾರಿನ್ ರಿಟರ್ನ್ ಸರ್ ಥರ ಓದೋಕ್ಕೆ ಬರಲ್ಲ. ಅವ್ರು ಚೆನ್ನಾಗಿ ಓದ್ತಾರೆ, ಅವರು ಪದಗಳಿಗೆ ವಾಕ್ಯಗಳಿಗೆ ತುಂಬ ಜೀವ ಕೊಡ್ತಾರೆ. ಅವ್ರ ಲೈವಲ್ಲೂ ಹೋಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಾಗೆ ಫನ್ ಫುಡ್ಡು ಅವರು ಮಾಮೂಲಿ ಸೂಪರ್ ಅಕ್ಕ ಅಂತ ಕೊಟ್ಟಿದ್ದಾರೆ. ಮತ್ತು ನಮ್ಮ ಆಯುಷ್ ಪ್ರಿಯ ಅವರು ಹೇಳ್ತಾ ಇದ್ದಾರೆ, ನಾನು ಹೇಳಿಲ್ವಾ ಅಕ್ಕ, ಒನ್ ಡೇ ಆದಮೇಲೆ ಕಲರ್ ಜಾಸ್ತಿ ಆಗುತ್ತೆ ಅಂತ, ಅದೇ ಮೆಹಂದಿ ಕಲರು. ಅಕ್ಕ, ನಿಮ್ಮ ಸೊಸೆ ಖಂಡಿತ ಲಕ್ಕಿ, ನಿಮ್ಮ ಥರ ಅತ್ತೆ ಸಿಗೋಕ್ಕೆ. ಅಕ್ಕ, ಹೇಗೋ ಊಟ ಸೇರ್ತಿಲ್ಲ ಅಂತಿದ್ದೀರಲ್ಲ, ಇದು ಮಾಡಿಕೊಂಡು ಕುಡೀರಿ, ದೇಹಕ್ಕೆ ತಂಪು, ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ, ಆದಷ್ಟು ಬೇಗ ಹುಷಾರಾಗಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ಭರತ್ ಅನ್ನೋರು ಸುಮ್ಮನೆ ನಕ್ಕಿ ಖುಷಿಗೆ ಇದು ಕೊಡ್ತಾಯಿದ್ದಾರೆ, ಓಕೆನಾ. ಆಮೇಲೆ ಇವರು ಪುಷ್ಪ, ಹೆಣ್ಣು ಮಕ್ಕಳು ಇಲ್ಲ ಅಂದರೆ ಸೊಸೆನ ಚೆನ್ನಾಗಿ ನೋಡ್ಕೊತಾರೆ ಬಿಡಿ ಅಕ್ಕ, ನಿಮಗೆ ಒಳ್ಳೆ ಸೊಸೆ ಬರ್ತಾರೆ ಅಂತ ಪುಷ್ಪ ಹೇಳ್ತಾ ಇದೆ. ಮತ್ತು ಮುಗುಳ್ನಗೆ ಮುದ್ದವರು ಮಾಮೂಲಿ ಸೂಪರ್ ರೀ ಅಂತ ಕೊಟ್ಟವ್ರೆ. ಆಮೇಲೆ ಮತ್ತು ಆಶಾರಾಣಿ ಸಿಸ್ ಅವರು ಕಮೆಂಟ್ ಓದಬೇಕಾ ಬೇಡವಾ ಅಂತ ಗೊತ್ತಿಲ್ಲ, ಆದರೂ ಸುಮ್ಮನೆ ಸಿಂಪಲಾಗಿ ಹೇಳ್ತೀನಿ, ಓಕೆನಾ. ನಮ್ಮ ಮನೇಲಿ ನಡೀತಾ ಇರೋ ಸ್ಟೋರಿನೇ ನೀವು ಹೇಳ್ತಾ ಇದ್ದೀರಾ. ನಮ್ಮ ಅತ್ತೆ ಅವ್ರ ಮಗಳು ಕೆಲಸ ಮಾಡಿದ್ರೆ ಕೈ ನೋವಾಗುತ್ತೆ ಅಂದ್ಕೊತಾರೆ, ಆದರೆ ನಾನು ಎಷ್ಟೇ ಕೆಲಸ ಮಾಡಿದ್ರು ನನಗೆ ಕೈ ನೋವಾಗುತ್ತೆ ಅಂತ ಅಂದ್ಕೊಳ್ಳೋದಿಲ್ಲ. ನನ್ನ ಬಾಯಲ್ಲಿರೋದೆಲ್ಲ ನಿಮ್ಮ ಬಾಯಲ್ಲಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಬೇಜಾರಾಗುತ್ತೆ, ಹಂಗಲ್ಲ ಇಲ್ಲ. ಎಷ್ಟೋ ಸೊಸೆದಿರು ತುಂಬಾ ಕಷ್ಟಪಟ್ಟಿದ್ದಾರೆ, ಅತ್ತೆದಿರು ಅಷ್ಟೇ ಅಂದ್ಕೊಬೇಕು. ನಾನು ಒಂದು ಮನೆಗೆ ಸೊಸೆಯಾಗಿ ಬಂದವಳು, ನನಗೆ ಯಾವ ಥರ ಇದಾಗಿರುತ್ತೆ,
ಆ ರೀತಿ ನನ್ನ ಸೊಸೆಗೆ ಆ ರೀತಿ ಮಾಡಬಾರ್ದು ಅನ್ನೋ ಒಂದು ಸ್ವಲ್ಪ ಅದೇನೋ ಒಂಥರ ಮಾನವೀಯತೆ ಇರಬೇಕು. ಈಗ ನಾವು ಸೊಸೆಯಾಗಿ ಬಂದವರಲ್ವ, ಈಗ ನಾವು ಮುಂದೆ ಅತ್ತೆ ಆದರೆ ಅದನ್ನೆಲ್ಲ ಅರ್ತಿ ಬಾಳಬೇಕು ಅಷ್ಟೇ. ಓಕೆ, ಬೇಜಾರಾಯಿತು ಆಶಾರಾಣಿಯವ್ರ ಕಮೆಂಟ್. ನಮ್ಮ ಫಾರಿನ್ ರಿಟರ್ನ್ ಸರ್ದು ಕಮೆಂಟು, ಸುಸ್ತಾಗಿತ್ತು ಅಂದಮೇಲೆ ಸುಮ್ಮನೆ ಮಲಗಬೇಕು ತಾನೇ, ಮೆಹಂದಿ ಕೂಡ ಹಾಕ್ಕೊಂಡಿದ್ದೀರಾ ಆಹಾಹಾ ಅಂತ ನಗ್ತವ್ರೆ. ಮೆಹಂದಿಯಿಂದ ನಿಮ್ಮ ಕೈಗಳಿಗೆ ಕಳೆ ಬಂತೋ ಅಥವಾ ನಿಮ್ಮ ಮುದ್ದಾದ ಕೈಗಳಿಂದ ಮೆಹಂದಿಗೆ ಕಳೆ ಬಂತೋ ಒಂದು ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಶ್ರೀನಿವಾಸಣ್ಣ, ನಿನ್ನಂಥ ಅತ್ತೆ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ಪುಟ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆಮೇಲೆ ವೇದ ಮುದ್ದು ಬಂದು, ಮುದ್ದು ಸೂಪರ್ ಮುದ್ದು, ನೀವು ಎಲ್ಲರನ್ನು ಅದು ಇದಕ್ಕೆ ಕಮೆಂಟ್ ಹಾಕಿರೋದು, ಯಾವುದು ವಿಡಿಯೋಗೆ ಕಮೆಂಟ್ ಹಾಕಿರೋದು, ನೀವು ಹಚ್ಕೊತೀರಾ, ಪ್ರೀತಿ ಕೊಡ್ತೀರಾ, ನಿಮ್ಮ ಗುಣ ಚೆನ್ನಾಗಿದೆ, ಒಳ್ಳೆಯದು, ಬಹಳ ಇಷ್ಟ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮುದ್ದು. ಫಸ್ಟ್ ಸ್ಟಾರ್ಟಿಂಗೆಲ್ಲ ಥ್ಯಾಂಕ್ ಯು ಹೇಳಿದ್ನ ಅನ್ನೋದೇ ಮರ್ತುಬಿಟ್ಟಿದ್ದೀನಿ. ಆಯುಷ್ ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್ ಆಯುಷ್ ಪ್ರಿಯಾ. ಮತ್ತು ಫನ್ ಫುಡ್ಡು, ಥ್ಯಾಂಕ್ ಯು ಸೋ ಮಚ್ ಭರತ್ ತಮ್ಮ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಪುಷ್ಪ, ಥ್ಯಾಂಕ್ ಯು ಸೋ ಮಚ್ ಪುಷ್ಪ. ಆಮೇಲೆ ಮುಗುಳ್ನಗೆ ಮುದ್ದೋರೆ, ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಓದಿದ್ದಾಯ್ತಲ್ಲ. ನಾನು ಕುರುಬರು ಓಕೆನಾ ಅಂತ ಅಣ್ಣ ಕೇಳ್ತಾಯಿದ್ದೆ. ಶ್ರೀನಿವಾಸಣ್ಣ, ನನ್ನ ಮಗಳನ್ನು ನಿನ್ನ ಸೊಸೆ ಮಾಡ್ಕೊತೀಯಾ? ಇರಿರಿ, ನನ್ನ ಮಗಳನ್ನು ನಿನ್ನ ಸೊಸೆ ಮಾಡ್ಕೊತೀಯಾ? ಕೊಡೋಕ್ಕೆ ನಾನು ಸಿದ್ಧ ಅಮ್ಮು, ನೀನು ಹೇಳು ಪುಟ ಅಂತ ಹೇಳ್ತಾ ಇದ್ದಾರೆ ಅಣ್ಣ. ಅಯ್ಯೋ ಶಿವನೇ. ಆಮೇಲೆ ಬಿಹೈಂಡ್ ಮೈಂಡ್ ಸಿಸ್ ಅವರು ಬ್ಯೂಟಿಫುಲ್ ವಿಡಿಯೋ ಅಂತ ಇದಕ್ಕೆ ಹೇಳ್ತಾ ಇದ್ದಾರೆ, ಮಾಮೂಲಿ ವಿಡಿಯೋಗೆ. ಮತ್ತು ನನ್ನ ಜೋಗಿ ತಮ್ಮ ವಿಡಿಯೋಗೆ ಮಾಮೂಲಿ ಸೂಪರ್ ಲಾಗ್ ಅಕ್ಕ ಅಂತ ಹೇಳಿದ್ದಾರೆ, ಸಖತ್ ಸೂಪರ್ ಅಕ್ಕ. ಇನ್ನೊಂದು ಯಾವುದೋ ಇದಕ್ಕೆ ಹೇಳಿದ್ದಾರೆ, ವಿಡಿಯೋಗೆ ಹೇಳಿದ್ದಾರೆ. ಆಮೇಲೆ ಆಶಾ ನವೀನ್ ಅಂತ, ನನಗೆ ತೇಗ್ ಬಂದರೆ ಸಮಾಧಾನ, ಗ್ಯಾಸ್ಟ್ರಿಕ್ ಹೋಗುತ್ತೆ, ಇಲ್ಲಾಂದರೆ ಇದು ಊದ್ಕೊಳ್ಳುತ್ತೆ. ಬೇಗ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅಕ್ಕ, ಮೊದಲು ಹುಷಾರಾಗಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ ಆಶಾ ನವೀನ್ ಅವರು, ಅದು ಸಿರಿಧಾನ್ಯ, ಅದೇ ನಾನು ಪೌಡ್ರ್ ಮಾಡಿದ್ನಲ್ಲ, ಪೌಡ್ರ್ ಮಾಡಿಕೊಂಡು ಸರಿ ಥರ ಮಾಡ್ಕೊಂಡು ತಿನ್ನಲ್ವಾ, ಅದನ್ನು ಹೇಳ್ತಾ ಇದ್ದಾರೆ. ಅದು ಸಿರಿಧಾನ್ಯ ಅಕ್ಕ, ಡ್ರೈ ಫ್ರೂಟ್ಸು ಮತ್ತು ಕಾಳುಗಳಿಗೆ ಕಾಳುಗಳೆಲ್ಲ ಹಾಕಿ ಮಾಡಿರೋದು. ಕಾಲು ಇಲ್ಲಿ ತಪ್ಪು ಟೈಪಿಂಗ್ ಆಗಿಬಿಟ್ಟೈತೆ, ಕಾಳುಗಳೆಲ್ಲ ಹಾಕಿ ಮಾಡಿರೋದು. ನಾನು ಕೂಡ ಕುಡಿತೀನಿ ಬೆಳಗ್ಗೆ ಖಾಲಿ ಹೊಟ್ಟೆ ಲೆಕ್ಕ, ತುಂಬ ಒಳ್ಳೆಯದು, ಕುಡೀರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನನಗೂ ಹಾಗೆ ಅನಿಸುತ್ತಕ್ಕ, ಒಂದೊಂದ್ಸಲ ಯಾರಾದರೂ ಮಾಡಿಕೊಟ್ರೆ ತಿನ್ನಬೇಕು, ಕೂತ್ಕೊಂಡು ತಿನ್ನಬೇಕು, ಊಟ ಮಾಡಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಅಷ್ಟೇ ಯಾರಾದರೂ ಮಾಡಿಕೊಟ್ಟು ತಿನ್ನೋಕ್ಕೆ ಆಸೆ. ಸುಮ್ಮನೆ ನಾಳೆ ಅಮ್ಮನ ಮನೆಗೆ ಹೋಗ್ತೀನಿ, ಅಮ್ಮ ಮಾಡಿಕೊಡ್ತಾರೆ. ಪಾಪ ನಮ್ಮಮ್ಮ ನನಗೆ ಎಷ್ಟು ಸೇವೆ ಮಾಡಿದ್ದಾರೆ ಅಂದರೆ, ಅಯ್ಯಯ್ಯಪ್ಪ ದೇವರೇ, ನಾನು ಅಷ್ಟು ನಮ್ಮ ಅಮ್ಮನಿಗೆ ಅಷ್ಟು ಸೇವೆ ಮಾಡಿಲ್ಲ, ಅಷ್ಟು ಸೇವೆ ನನಗೆ ಮಾಡಾಕ್ಬಿಟ್ಟಿದ್ದಾರೆ ನಮ್ಮಮ್ಮ. ಆಮೇಲೆ ಕುಸುಮ ಬಲೆಸಿಸು ಸೂಪರ್ ವಿಡಿಯೋ ಅಂತ ಹಾಕಿದ್ದಾರೆ. ಆಮೇಲೆ ಸೂರ್ಯ ಅವರು ಅಕ್ಕ ಸೂಪರ್ ಅಕ್ಕ ಅಂತ ಹಾಕಿದ್ದಾರೆ. ಬರೀ ವೀಡಿಯೋಸ್ಗೆ ಹಾಕಿದ್ದಾರೆ. ತಮ್ಮ ಬರೀ ವೀಡಿಯೋಸ್ ಮಾತ್ರ ನೋಡಬೇಡಿ, ಇದು ಶಾರ್ಟ್ಸ್ ಮಾತ್ರ ನೋಡಬೇಡಿ, ವೀಡಿಯೋನು ನೋಡಿ ಓಕೆನಾ. ಆಮೇಲೆ ಇವರು ಸೀಮಾ ಕಿಶೋರ್, ಸ್ವಲ್ಪ ಸಣ್ಣ ಇದೆ ಅಕ್ಷರ, ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ಸೀಮಾ ಕಿಶೋರ್, ಓಕೆ. ನೀವು ಮುದ್ದಾಗಿದ್ದೀರಲ್ವಾ ಸಿಸ್ಟರ್, ನಿಮಗೆ ಒಳ್ಳೆ ಮುದ್ದಾದ ಸೊಸೆ ಸಿಗ್ತಾರೆ ಬಿಡಿ ಅಂತ ಹೇಳಿದ್ದಾರೆ. ಆಮೇಲೆ ಇವರು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ, ಸಣ್ಣ ಅಕ್ಷರ ಆಯಿತು
ಅದು ಏನೋ ಟಚ್ ಮಾಡಿದ್ನಲ್ಲ ಸಣ್ಣ ಅಕ್ಷರ ಆಗೋಯ್ತು. ಆಮೇಲೆ ವೇದ ಸಿಸ್ ಅವರು ವೇದ ಮುದ್ದು ಅವರು ಮುದ್ದು ಯಾಕೆ ಏನಾಯಿತು ಮುದ್ದು ಅಂತ ಪಾಪ ಕಣ್ಣೀರು ಸಿಂಬಲ್ ಹಾಕ್ಕೊಂಡಿದ್ದಾರೆ. ಇಲ್ಲ ಚಿನ್ನಿ ಅದೇನಂತಾರಲ್ಲ ದಿನ ಜಯವ್ರಿಗಾಡೋರು ಒಂದು ದಿನ ಚೆನ್ನಾಗಿರ್ತೀನಿ ಒಂದು ದಿನ ಚೆನ್ನಾಗಿರಲ್ಲ ಅಷ್ಟೇ. ಅದೇ ಅಂತಾರಲ್ಲ ಅಮಾಸೆಯಿಂದ ಮುಂದೆ ಹೆಚ್ಚು ಕಮ್ಮಿ ಆಯ್ತದೆ ನನಗೆ ಹಂಗೆ. ಬೇಗ ಮಗನಿಗೆ ಮದುವೆ ಮಾಡಿ ಸೊಸೆ ಬರ್ತಾಳೆ ಮುದ್ದು, ನಾನು ಬರ್ತೀನಿ ಮುದ್ದು, ಸೊಸೆ ಹತ್ತಿರ ಮಾಡಿಸ್ಕೊಂಡು ತಿನ್ನೋಣ, ಇಬ್ಬರು ಸೇರಿ ರೀಲ್ಸ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಓಕೆ ಮುದ್ದು ಆಯಿತು, ಸೊಸೆ ಬಂದಮೇಲೆ ನಾನು ಸೊಸೆ ಮಾಡಾಕಬೇಕು, ನಾವು ತಿನ್ಕೊಂಡು ರೀಲ್ಸ್ ಮಾಡಿಕೊಂಡು ಖುಷಿಯಾಗಿರೋಣ, ಓಕೆನಾ? ಹಂಗಂತ ನನ್ನ ಸೊಸೆಗೆ ಜಾಸ್ತಿ ಕೆಲಸ ಕೊಡೋದು ಬೇಡ, ವೆರೈಟಿ ಏನು ಕೇಳಲ್ಲ, ಹೊಟ್ಟೆ ತುಂಬಿದ್ರೆ ಸಾಕು. 4-5 ಥರ ಪಲ್ಯ, 4-5 ಥರ ಟಿಫನ್ನು, 4-5 ಥರ ಸಾರು, 3 ಟೈಮು 3 ಹೊತ್ತು ಒಂದೊಂದು ಸಾರು, ಹಂಗೆಲ್ಲ ನಾನು ಕೇಳಲ್ಲಪ್ಪ. ಒಟ್ಟಿನಲ್ಲಿ ನಮ್ಗೆ ಅಡ್ಜಸ್ಟ್ ಆಗಿದೆಯಲ್ಲ ಹಂಗೆ ಕೊಟ್ಟರೆ ಸಾಕು. ಆಮೇಲೆ ನನ್ನ ಶಿವು ಮಗ ಅಮ್ಮ ಅವ್ರು ಯಾವತ್ತೂ ಅಷ್ಟೇ ಅಮ್ಮ ಅಂದ್ಬಿಟ್ಟು ಕೈ ಮುಗಿಯೋ ಸಿಂಬಲ್ ಕೊಟ್ಬಿಡ್ತಾರೆ. ಆಮೇಲೆ ವನಿತಾ ಅವರು ಮಾಮೂಲಿ ಸುಮ್ಮನೆ ಸಿಂಬಲ್ ಹಾಕಿದ್ದಾರೆ ಅಷ್ಟೇ. ಮತ್ತು ನಮ್ಮ ಪ್ರಿಯ ಸಿಸಲು, ಯಾಕವ್ವ ಏನಾಯ್ತವ, ನಿನ್ನೆ ತಾನೇ ಚೆನ್ನಾಗಿದೆಯಲ್ಲವ್ವ, ಇನ್ನು 4 ವರ್ಷ ಬೇಕು ಸೊಸೆ ಬರೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್ಲಾಗ್ ನಕ್ಕು ಸುಸ್ತಾಯಿತು ನಿಜಕ್ಕೂ, ಒಳ್ಳೆ ಸೊಸೆ ಸಿಗ್ತಾಳೆ ಬಿಡಮ್ಮ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಇನ್ನೊಂದ್ಸಲಿ ಬಂತು. ರಶ್ಮಿ ಅವರು ನೈಸ್ ರೆಸಿಪಿ, ಯಾವುದೋ ಇದು ಸೋಯಾದ್ ಮಾಡಿದ್ನಲ್ಲ ಅದು ನೈಸ್ ರೆಸಿಪಿ ಅಂತ ಹೇಳಿದ್ದಾರೆ. ಮತ್ತು ಪುಷ್ಪ ಮಾಮೂಲಿ ಸೂಪರ್, ವೀಡಿಯೋಗೆ ಸೂಪರ್ ಅಂತ ಹೇಳಿದ್ದಾಳೆ. ಆಮೇಲೆ ಶ್ರೀನಿವಾಸ್ ತಮ್ಮ ಸೂಪರ್ ಅಕ್ಕ ಅಂತ ಹೇಳಿದ್ದಾರೆ. ಮತ್ತು ರುಕ್ಮಿಣಿ ಅವರು ಸಿಂಬಲ್ ಕೊಟ್ಟಿದ್ದಾರೆ, ಅವರೆಲ್ಲ ವೀಡಿಯೋಗೆ ಕೊಟ್ಟಿರೋದು ಅಷ್ಟೇ. ಆಮೇಲೆ ನಾನು ಚಿನ್ನಿ ಬಂಗಾರಿ ಸುನೀತಾ ಅವರು ಅಷ್ಟೇ ಸಿಂಬಲ್ ಕೊಟ್ಟಿದ್ದಾರೆ ಇದಕ್ಕೆ, ಯಾವುದು ಸಾಂಗ್ಗೆ. ಇಷ್ಟು ನಾನು ರಿಪ್ಲೈ ಮಾಡಬೇಕು, ಮಾಡ್ತೀನಿ, ನಿಧಾನಕ್ಕೆ ಮಾಡ್ತೀನಿ. ಹಿಂಗಂತ ಇದು ಮಾಡ್ತಾ ನಿನ್ನೆ ಚೆನ್ನಾಗಿತ್ತು, ಕಮೆಂಟ್ಸ್ ಎಲ್ಲ ನಕ್ಕು ಇದಾಯಿತು. ಓಕೆ, ಈಗ ಚೆನ್ನಾಗಿದ್ದೀನಿ. ಹಿಂಗೆ ನಾನು ಲೈವಿಗೆ ಬಂದಲ್ಲ, ಅಯ್ಯಪ್ಪ ಅವತ್ತೇ ನಾನು ತೊಂದರೆ ತಗ್ಲಾಕೊಂಡಿದ್ದು. ಆ ಲೈವಿಂದನೇ ನನಗಿಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತು. 2 ಅವರ್ಸ್ ಲೈವ್ ಮಾಡಿದೆ, ಭಾರಿ ತೊಂದರೆ ತೊಗೊಂಡ್ಬಿಟ್ಟೆ ನಾನಂತೂ, ತಪ್ಪಾಯಿತು. ಅಯ್ಯಪ್ಪ ಅದಕ್ಕೆ ನನಗೆ ಇವಾಗ ಲೈವಿಗೆ ಬರಬೇಕು ಅಂದ್ರೇ ಭಯ ಆಗುತ್ತೆ ನನಗೆ. ಅಮ್ಮ ಮಾತಾಡೋಕ್ಕಾಗಲ್ಲ, ಏನೋ ಒಂದು ವೀಡಿಯೋದಲ್ಲಿ 1-1/2 ಗಂಟೆ ಮಾತಾಡ್ಬೋದು, ಅಮ್ಮ ಅಂದರೆ 1 ಅವರ್ ಮಾತಾಡ್ಬೋದು ಅಷ್ಟೇ. ನಾನು 2 ಅವರ್ಸು ಮಾಡಿದ್ನಲ್ಲ, ಅವತ್ತೇ ಬಿದ್ದೆ ನಾನು. 2 ಅವರ್ಸು ಮಾತಾಡಿದೆ. ಯಾವುದು ಗೊತ್ತಾ, ನಾನು ಅದರಲ್ಲಿ ಚೂಡಿದಾರ್ ಬಂದು ಆ ರೆಡ್ ಕಲರ್ ಚೂಡಿದಾರ್ ಹಾಕ್ಕೊಂಡಿದ್ದೀನಿ, ಆ ವಿಡಿಯೋ ನೋಡಿ. ಅದರಲ್ಲಿ ಎಂಡ್ ನೋಡಿ, ಎಂಡ್ ವಿಡಿಯೋ ನೋಡಿ, ಅದೆಲ್ಲ ಎಂಡ್ ಲೈವ್ ಅದೇ. ಮಾತಾಡೋಕ್ಕೆ ಬರಲ್ಲ ಅಂತ ಸಿಗ್ನಲೆಲ್ಲ ಕೊಟ್ಬಿಟ್ಟಿದ್ದೀನಿ. ಆವತ್ತು ಹುಷಾರು ತಪ್ಪಿದ್ದಕ್ಕೆ ನಾನಿನ್ನೂ ಚೇತರಿಸ್ಕೊಂಡಿಲ್ಲ, ಅದು ಸ್ವಯಂಕೃತ ಅಪರಾಧ. ಇವತ್ತು ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಪೂರ್ತಿ ನಮ್ಮ ಮನೇಲಿ ಏನಾದರೂ ನೋಡಿದ್ರೆ ಕ್ಯಾಪಿಸಿ ತುಬಕ್ಕಂತ ಉಗಿತಾರೆ. ಓಹೋ ಮಹಾರಾಣಿಯವರು ಲೈವ್ ಮಾಡಿ ಈ ರೀತಿ ಹುಷಾರು ತಪ್ಪಿರೋದಾ, ಓಹೋ ಸರಿ ಹೋಯ್ತು ಬಿಡು ಅಂತ ಉಗಿತಾರೆ ಮಕ್ಕೆ. ಅದಕ್ಕೆ ನಾನು ಲೈವಿಗೆ ಬರ್ತಾಯಿಲ್ಲ, ಲೈವ್ ಮಾಡ್ತಾಯಿಲ್ಲ. ಅವತ್ತು ವಿಧಿ ಇಲ್ಲ, ಸ್ವಲ್ಪ ಬಂದೆ. ಹಂಗೂ ಪಾಪ ಸಪೋರ್ಟ್ ಮಾಡಿದ್ರು ಭಾರತಿ ಸಿಸ್ಸು, ಶ್ರೀನಿವಾಸ್ ತಮ್ಮ ಮತ್ತು ಶಿವು ಮಗ ಮತ್ತು ಪ್ರವೀಣ್ ಕುಮಾರು ಅವರು. ಆಮೇಲೆ ಇನ್ನೊಂದು ನಾನು ಈ ವಿಡಿಯೋಗೆ ಪ್ರವೀಣ್ ಅವ್ರಿಗೆ ನಾನು ಫಸ್ಟೇ ರಿಪ್ಲೈ ಮಾಡಿಬಿಟ್ಟಿದ್ದೆ. ಅದರಿಂದಾಗಿ ಪ್ರವೀಣ್ ಅವ್ರದ್ದು ಕಮೆಂಟು ಇಲ್ಲಿ ಕಾಣಿಸ್ಲಿಲ್ಲ ನನಗೆ, ಹೊರಟೋಗ್ಬಿಟ್ಟೈತೆ. ಪ್ರವೀಣ್ ಅವರು ಕಮೆಂಟ್ ಮಾಡಿದರು, ಪ್ರವೀಣ್ ತಮ್ಮ. ಪ್ರವೀಣ್ ತಮ್ಮಂತೆ ಒಂಚೂರು ಹೇಳ್ತೀನಿ, ಸ್ಟಾಪ್ ಮಾಡ್ತೀನಿ. ಇದು ಕಸ ಗುಡ್ಸೋಕ್ಕೆ ಒರೆಸೋಕ್ಕೆ ರೋಬೋ ಬಂದಿದೆ ಅಕ್ಕ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು
ಅಡುಗೆ ಒಂದು ಮಾಡಬೇಕು ಕಣ, ಮಿಕ್ಕಿದೆಲ್ಲ ನಾನೇ ಮಾಡ್ಕೊತೀನಿ ಅಂತ ಹೇಳಿದೆ ನಾನು. ಆಮೇಲೆ ಯಾರಿಗೆ 24 ಅಂತ ಕೇಳಿದ್ದಾರೆ. ನನ್ನ ಮಗನಿಗೆ ಅಂತ ಹೇಳಿದೆ. ನನ್ನ ಮಗನಿಗೆ ಈಗ 24 ವಯಸ್ಸು. ಅದಕ್ಕೆ ಪ್ರಿಯಾ ಅವರು ಇನ್ನೂ 4 ವರ್ಷ ಕಾಯಬೇಕು ಅಂತ. ಯಪ್ಪ ಪ್ರಿಯಾ ಅವರೇ, ನಾನು ಅಂದ್ಕೊಂಡೆ 1 ವರ್ಷ 2 ವರ್ಷದಲ್ಲಿ ಮದುವೆ ಮಾಡೋಣ ಅಂತ ನಾನು ಅಂದ್ಕೊಂಡೆ. ನೀವು ಹೇಳ್ತಾ ಇದ್ದೀರೋ ನಾನು 4 ವರ್ಷ ಕಾಯಬೇಕು ಅಂತ. ಯಪ್ಪ 4 ವರ್ಷದವರೆಗೂ ಕಾಯಬೇಕಾ? ಹಂಗಾರೆ ನನಗೆ ಸೊಸೆ ಬರೋಕ್ಕೆ ಇನ್ನೂ 4 ವರ್ಷ ಬೇಕಾ ಟೈಮು? ಹಂಗಾರೆ 4 ವರ್ಷ ಕಷ್ಟಪಡ್ಬೇಕಾ ನಾನು? ನಾನೆಲ್ಲೋ ಬರೋ ವರ್ಷ ಮದುವೆ ಮಾಡೋಣ ಅಂದ್ಕೊಂಡಿದ್ದೆ ಪ್ರಿಯಾ ಅವರೇ. ಅಯ್ಯೋ ಶಿವ ಶಿವ. ಆಮೇಲೆ ಫಸ್ಟ್ ಕಮೆಂಟ್ ಹಾಕಿದ್ದು ಪ್ರವೀಣ್ ತಮ್ಮ, ಪಾಪ ಅವ್ರದ್ದೇ ಲಾಸ್ಟಲ್ಲಿ ಓದಂಗೆ ಆಯಿತು. ನಾನೇನು ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗಲ್ಲೇ ಪ್ರವೀಣ್ ತಮ್ಮಂದು ಕ್ಲಿಪ್ಪಿಂಗ್ ಹಾಕ್ಬಿಡ್ತೀನಿ. ಪಾಪ ನನ್ನೆಲ್ಲ ವೀಡಿಯೋ ನೋಡಿ, ಪೂರ್ತಿ ವೀಡಿಯೋ ನೋಡಿ ಅದ್ರ ತಕ್ಕನಂಗೆ ಕಮೆಂಟ್ಗಳು ಹಾಕ್ತಾರೆ ಪ್ರವೀಣ್ ತಮ್ಮ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ತಮ್ಮ. ಮತ್ತು ಎಲ್ಲರೂ ಕಮೆಂಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಖುಷಿ ಆಯಿತು. ನನ್ನ ಮುಖದಲ್ಲಿ ನಗು ತರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಹಾಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ, ಈ ವಿಡಿಯೋ ಏನು ಹೇಳಬೇಕು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.